अर्घ्यं वाद्यं समर्पयामि। धूम्रकेतवे नमः। ओम गणाध्यक्षाय नमः। मनोहरं द्वादश्यां शुभ तिथौ वासरस्थो नमः। ಕುಡೋಪಹಾರದೇವತಾ ಮಂಗಳ ಎತ್ತಿಕೊಂಡು ಕಣ್ಣು ಅವು ಎಲ್ಲ ಅಮ್ಮ ಅವ್ರಿಗೆಲ್ಲ ಕೊಟ್ಟು ಅಪ್ಪ ಅವ್ರಿಗೆಲ್ಲ ಕೊಟ್ಟು ಎಲ್ಲ ತಗೊಂಡು ಕಣ್ಣು ಬರ್ತಾರೆ. ಹಾಯ್ ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಮನೆಯೆಲ್ಲ ಡೆಕೋರೇಷನ್ ಆಗಿದೆ. ಇವತ್ತು 16th ಡೇ ರಿಚುವಲ್ ಆಯಿತು. ಅಂದರೆ ಸೂತ್ಕ ಕಳ್ಕೊಳ್ಳೋದು ಅಂತ ಮಾಡ್ತೀವಿ, ಪುಣ್ಯ ಮಾಡಿಸೋದು ಅಂತ ಹೇಳ್ತೀವಿ, ಏನಾದರೂ ಕರಿಬೋದು. ಸೊ ಅದು ಇವತ್ತಿಗೆ ಆಯಿತು. ಸೊ ಇಷ್ಟು ದಿನ ನಾವು 16 ಡೇಸಿಂದ ಮನೆಯಲ್ಲಿ ದೇವ್ರ ದೀಪ ಎಲ್ಲ ಏನೂ ಹಚ್ಚೋ ಆಗಿರಲಿಲ್ಲ. ಅದೆಲ್ಲ ಮಾಡಿಸಿ ದೇವ್ರ ದೀಪ ಎಲ್ಲ ಹಚ್ಚಿ ಕೂತ್ಕೊಂಡು ಪ್ರಸಾದ ಎಲ್ಲ ತಿಂದ್ಬಿಟ್ಟು ಇಷ್ಟೊತ್ತು ಎಲ್ಲ ಮಾತಾಡ್ಕೊಂಡು ಕೂತಿದ್ವಿ. ನಾಳೆ ಫಂಕ್ಷನ್ ಇದೆಯಲ್ಲ, ಅದಕ್ಕೆ ಏನೇನು ಅರೇಂಜ್ಮೆಂಟ್ಸ್ ಬೇಕು ಅದೆಲ್ಲ ಯಾರಿಗೆ ಫೋನ್ ಕಾಲ್ಸ್ ಮಾಡಬೇಕು ಎಲ್ಲ ಮಾಡ್ಕೊಂಡು ಕೂತಿದ್ದಾರೆ. ನನಗೆ ತುಂಬ ಮಾತುಕತೆ ಆಗೋಯ್ತು ಒಳಗಡೆ. ಎಲ್ಲರೂ ಮಾತಾಡ್ತಾ ಇದ್ರಲ್ಲ, ಒಂಥರ ತಲೆನೋವು ಬಂದಂಗಾಯ್ತು ಅಂದ್ಬಿಟ್ಟು ಎದ್ದು ಹೊರಗಡೆ ಬಂದೆ. ಅದು ಏನಾಗಿದೆ ಬೆಂಗಳೂರಲ್ಲಿ ನಾನು ಮನು ಇಬ್ಬರೇ ಇದ್ದು ನಮ್ಗೆ ಹಿಂಗೇನಾದ್ರು ಸಡನ್ನಾಗಿ ಕ್ರೌಡ್ ಒಳಗಡೆ ಹೋಗ್ಬಿಟ್ರೆ ಆಗೋದೇ ಇಲ್ಲ. ಮ್ಯಾಕ್ಸಿಮಮ್ 10-15 ಮಿನಿಟ್ಸು ಎದ್ದು ಓಡ್ಬಿಡೋಣ ಅಲ್ಲಿಂದ ಅಂತ ಅನ್ನಂಗೆ ಆಗತ್ತೆ. ನಮ್ಮಮ್ಮ ಅದೇ ಬೈತಾ ಇರ್ತಾರೆ, ಕ್ರೌಡ್ ಒಳಗಡೆ ಇದ್ದು ಅಭ್ಯಾಸ ಮಾಡ್ಕೊಳ್ಳಿ, ಕ್ರೌಡ್ ಒಳಗಡೆ ಇದ್ದು ಅಭ್ಯಾಸ ಮಾಡ್ಕೊಳ್ಳಿ ಅಂತ. ಮನುಗೂ ಅದನ್ನೇ ಹೇಳ್ತಾ ಇರ್ತಾರೆ. ಎನಿವೇಸ್ ಅದೆಲ್ಲ ಇರಲಿ, ಹೊರಗಡೆ ಬಂದು ತಣ್ಣಗಾಗ್ತಾ ಇದೆ. ಈ ಮೇಕೆಗಳು ನನ್ನ ಕ್ಯಾಮ್ರಾ ಇಟ್ಕೊಂಡು ಮಾತಾಡ್ತಾ ಇದ್ರೆ ಏನು ಮಾಡ್ತಾವಳೆ ಅಂತ ನೋಡ್ತಾವ್ರೆ. ಹತ್ರ ಹೋಗೋಕ್ಕೆ ಭಯ, ಆಮೇಲೆ ಎದ್ರುಕಂತವೆ ಅಂತ. ಯೂಶಲಿ ಈ ಥರ ಸಡನ್ನಾಗಿ ಹೊಸ ಜಾಗಕ್ಕೆ ಕರ್ಕೊಂಡು ಬಂದರೆ ನೈಟೆಲ್ಲ ಕಿರ್ಚ್ಕೊತಾ ಇರ್ತವಪ್ಪ. ಇವೇನಿಲ್ಲ, ಸೈಲೆಂಟಾಗಿ ವೈಟಾಗಿ ಇದ್ದಾರೋ ಇಲ್ಲವೋ ಅನ್ನೋ ಥರ ಇರ್ತವೆ. ಫುಡ್ ಹಾಕಿದ್ರೆ ತಿಂತವೆ ಚೆನ್ನಾಗಿ. ಸೀಬೆ ಮರ ಅರ್ಧ ಖಾಲಿ ಮಾಡಿ ಹಾಕ್ತಿದ್ದೀರಾ ಅಲ್ವಾ ಪಪ್ಪು? ಅದನ್ನೇ ಅವು ಜಾಸ್ತಿ ತಿನ್ನೋದು. ಹಾಂ, ಎಲ್ಲ ತಿನ್ನತ್ತಾ? ಅದು ಹಲಸಿನ ಮರದ ಹತ್ರ ಒಂದು ಕಟ್ಟಿದ್ದೀವಿ, 3 ಮೇಕೆ ತಂದಿರೋದು. ಅದು ದಾಸವಾಳ ಗಿಡನೆಲ್ಲ ತಿನ್ನತ್ತೆ ಅತ್ತೆ, ಇವೆರಡು ಬರೀ ಸೀಬೆ ಮರದ ಎಲೆ ತಿನ್ನತ್ತೆ ಅಂತ ಹೇಳ್ತಾವನೆ. ಪಾಪ 2-3 ಡೇಸಿಂದ ಹುಷಾರಿಲ್ಲ, ವೈರಲ್ ಫೀವರ್, ಮಾತು ಬರ್ತಾ ಇಲ್ಲ ಹುಡುಗಂಗೆ, ಸುಸ್ತಾಗಿ ಹೋಗ್ಬಿಟ್ಟವನೆ, ವಾಮಿಟಿಂಗ್ ಎಲ್ಲ ಇತ್ತಂತೆ. ನೆನ್ನೆ ಬಂದವನು ಅವ್ರ ಅಜ್ಜಿ ಊರಿಂದ, ಅಂದರೆ ನಮ್ಮ ಅತ್ತಿಗೆ ಊರಿಂದ. ಸೊ ರೆಸ್ಟಲ್ಲಿದ್ದಾರೆ ಸಾಹೇಬ್ರು. ಇವಾಗ ಒಳಗಡೆಗೆ ಹೋಗೋಣ. ಇಷ್ಟೊತ್ತು ಇಲ್ಲೇ ಕೂತಿದೆ. ಡೋರ್ಗೆ ಹಿಂಗೆ ಹೂವು ಎಲ್ಲ ಹಾಕಿದಾರ, ಈ ಥರ ಚೆನ್ನಾಗಿ ಅನ್ಸತ್ತೆ. ಒಂಥರ ಫೆಸ್ಟಿವಲ್ ವೈಬ್ ಕೊಡತ್ತೆ ಇದು. ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಒಂದು ದೊಡ್ಡ ಹೆಡೇಕ್ ಆಗೋಗ್ತಾ ಇದೆ ನಮಗೆ. ಇಲ್ಲಿರೋದೇ ಮಿನಿಮಲ್ ಇವೆಂಟ್ ಆರ್ಗನೈಸರ್ಸ್ಗಳು. ಅದರಲ್ಲಿ ಅದೇ ಒಂದು 5-6 ಜನ ಇದ್ದಾರೆ. ಅವ್ರುಗಳಲ್ಲೇ ನಾವು ಚೂಸ್ ಮಾಡ್ಕೋಬೇಕು. ಅವ್ರುಗಳು ಒಬ್ಬೊಬ್ರು ಒಂದೊಂದು ಬಾಯಿಗೆ ಬಂದಿದ್ದು ಪ್ರೈಸ್ ಹೇಳ್ತಾರೆ. ಯಾಕೆಂದ್ರೆ ಅವ್ರಿಗೂ ಗೊತ್ತು ನಮಗೆ ಬೇರೆ ಆಪ್ಷನ್ ಇರಲ್ಲ ಅಂತ. ನಮಗೆ ಒಂದು ಸಿಂಪಲ್ ಆಗಿ ಡೆಕೋರೇಷನ್ ಬೇಕು. ಅವರು ಅದಕ್ಕೇನೆ ರೀಸನ್ಗಳು ಹೇಳೋದು, ಇಲ್ಲ ನಮ್ಗೆ ಅಲ್ಲಿ ಆರ್ಡ್ರ್ ಸಿಕ್ಕಿದೆ, ಇಲ್ಲಿ ಆರ್ಡ್ರ್ ಸಿಕ್ಕಿದೆ ಅಂತ. ನೆನ್ನೆ ಒಬ್ಬರು ಒಪ್ಕೊಂಡಿದ್ರು, ಬಂದು ಮಾಡ್ಕೊಡ್ತೀನಿ ಅಂತ. ಇಲ್ಲೇ ನಮ್ಮೂರ ಹತ್ರದವರೇನೆ. ಅವ್ರೇನೋ ಇವಾಗೇನೋ ಬೇರೆ ಹೇಳೋ ಥರ ಇದ್ದಾರೆ. ತೀರಾ ಮಟ್ಟ ಆಗೇ ಇಲ್ಲ ಅಂದರೆ ನಾವೇ ಸೇರಿಕೊಂಡು ಎಲ್ಲ ಸಿಂಪಲಾಗಿ ಒಂದು ಡೆಕೋರೇಷನ್ ಮಾಡಿ ಬಿಡೋಣ ಅಂತ ಹೇಳ್ತಾ ಇದ್ದೀನಿ ನಾನು. ಏನು ಮನೆ ತುಂಬ ಜನ ಇದ್ದೀವಿ, ಸೇರ್ಕೊಂಡ್ರೆ 1 hour ಅಂತ ನಾನು ಹೇಳೋರು. ನಮ್ಮ ಅಕ್ಕ ಬಾಯಲ್ಲಿ ಹೇಳಿದಷ್ಟು ಈಸಿನಾ ಅಂತ ಅವಳೆ. ಏನಂತೆ, ಒಂದು ತೆಂಗಿನ ಮರದ್ದು ತಗೊಂಡು ಬರೋದು, ಅದನ್ನು ಪ್ಲೀಟ್ಸ್ ಥರ ಮಾಡ್ತಾರಲ್ಲ, ಏನಂತಾರೆ ಈ ಜಡೆ ಎಣ್ಣೆಯ ಥರ ಹಾಕ್ತಾರಲ್ಲ, ಆ ಥರ ಹಾಕೋದು, ನಿಲ್ಲಿಸೋದು, ಹ್ಯಾಂಗಿಂಗ್ ಬಿಡೋದು, ಈ ಥರದ್ದು ಫ್ಲವರ್ಸಲ್ಲಿ ಅಲ್ವಾ. ಸಿಂಪಲ್ಲಾಗಿರುತ್ತೆ, ಡೂ ಇಟ್ ಯುವರ್ ಸೆಲ್ಫು ಆಗಿರುತ್ತೆ, ಖುಷಿನೂ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ. ನೋಡೋಣ ಇದು ಏನೇನು ಆಗುತ್ತೆ. ಮನೆ ದೇವರ ಪೂಜೆ ಕಾರ್ಯಕ್ಕೆ ಅರೇಂಜ್ಮೆಂಟ್ಸ್ ನಡೀತಾ ಇದೆ. ನಮ್ಮ ಮನೆ ದೇವರು ಇಲ್ಲಿ ಲಕ್ಷ್ಮೀನಾರಾಯಣ, ಅಂದರೆ ತಿರುಪತಿ ವೆಂಕಟೇಶ್ವರ. ಸೊ ಅವರಿಗೆ ನಾವು ಏನೇ ಶುಭ ಕಾರ್ಯ ಮಾಡಿದ್ರು ಫಸ್ಟ್ ಮನೆ ದೇವ್ರ ಪೂಜೆ ಮಾಡಿಬಿಟ್ಟೆ ಮುಂದಕ್ಕೆ ಹೋಗೋದು. ಬೆಳಗ್ಗೆ ಎಲ್ಲ ಸೂತ್ಕ ತಕ್ಕೊಂಡ್ವಲ್ಲ, ಸೊ ಅದಕ್ಕೆ ಇವಾಗ ದೇವರಿಗೆ ಪ್ರಸಾದ ಇಡ್ತಾ ಇದ್ದೀವಿ. ಅದನ್ನು ನಾವು ದಾಸಪ್ಪ ಅಂತಾರಲ್ಲ, ಅವ್ರನ್ನ ಕರೆಸಿನೇ ಇಡೋದು. ಅಂದರೆ ಅದೇನೇನೋ ನಮ್ಮ ಗೌಡಸಲ್ಲೂ ಸೊಪ್ಪು ಕ್ಯಾಸ್ಟ್ಗಳು ಬರುತ್ತೆ, ಅದರಲ್ಲಿ ನಾವು ಅವ್ರನ್ನ ಕರೆಸಿ ಇದನ್ನು ಇಡೋದು. ಸಾಂಬಾರ್ ಉದ್ದಕ್ಕೂ ಬಿಡ್ಲಾ? ಇಲ್ಲಿ ಬ್ಯಾಕ್ ಟು ಬ್ಯಾಕ್ ಕೆಲಸಗಳು ನಡೀತಾ ಇದೆ. ನಾವು ನೋಡಿದ್ರೆ ಇಲ್ಲಿ ಆಫೀಸ್ ಕೆಲಸದಲ್ಲಿ ಬ್ಯುಸಿಯಾಗಿ ಕೂತ್ಕೊಂಡ್ಬಿಟ್ಟಿದ್ದೀವಿ. ರಿಟರ್ನ್ ಗಿಫ್ಟ್ ಪ್ಯಾಕಿಂಗ್ ಏನು ಮಾಡ್ತಾ ಇದ್ದೀರಪ್ಪ?
ಆಗೋಯ್ತಾ ಎಲ್ಲ ಇನ್ನ 4 ಉಳಿದಿದೆ ಕವರ್ ಸಾಲ್ಟ್ ತೋರ್ಸೊಂದು ಅದು ತಗೋ, ಅದು ಚೆನ್ನಾಗಿರೋದು ತೋರಿಸು. ಡ್ಯಾಮೇಜ್ ಇದು. ಹೌದಾ, ಇದು ರಿಟರ್ನ್ ಗಿಫ್ಟಿಗೆ ತರಿಸಿರೋದು ಟ್ರೇಗಳು. ಚೆನ್ನಾಗಿದೆ. ಅರ್ಧ ಹಾಕ್ಬೇಡ, ಕವರ್ ಎತ್ತಿಡು. ಆಯ್ತಾ? ಎಷ್ಟಾಯಿತು ಪ್ಯಾಕಿಂಗು? ಅದೇ ಎಣಿಸ್ಬೇಕೀಗ. ಈಗ ಕೌಂಟ್ ಮಾಡಬೇಕಾ? ಕರೆಕ್ಟ್ ಆಗಿ ಬಂದಿಲ್ಲ. ಇದು ನಡೀತಾ ಇದೆ ಹೊರಗಡೆಗೆ. ಓ, ಇದು ಆಗೋಗ್ಬಿಟ್ಟಾಯ್ತಾ ಶಾಮಿಯಾನ. ಒಳ್ಳೆ ಹಬ್ಬದ ಫೀಲಿಂಗ್ ಬರ್ತೈತೇನೋ, ಹಬ್ಬ ಮಾಡ್ತಾ ಇದ್ದೀವಿ ಅನ್ನೋ ಗ್ರ್ಯಾಂಡಾಗಿ ಹಬ್ಬ ಮಾಡ್ತಾ ಇದ್ದೀವೇನೋ ಅನ್ನೋ ಫೀಲ್ ಬರ್ತೈತೆ ಇವಾಗ. Moving like it's an emergency. We gotta check out, it's close to 11, so baby ride it with some urgency. I'm just here for the fun part.